ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಸೀರಿಯಲ್ 9 ಗಂಟೆಯಿಂದ 10 ಗಂಟೆಗೆ ಪುಷ್ ಆಗಿದೆ. ಅದುವೇ ಯಜಮಾನ ಸೀರಿಯಲ್. ಹೌದು, ಯಜಮಾನ ಸೀರಿಯಲ್ನಲ್ಲಿ ಬೋಲ್ಡ್ ಪಟಾಕಿ ಥರ ಕಾಣಿಸ್ಕೊಂಡಿರುವಂಥ ಝಾನ್ಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಸೊ ಈ ಝಾನ್ಸಿ ಪಾತ್ರವನ್ನು ಮಾಡ್ತಿರುವಂತಹ ಮಧುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದಂಥ ಸ್ಟಾರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಮಧುಶ್ರೀಯ ರಿಯಲ್ ಸ್ಟೋರಿ ಬಗ್ಗೆ ನಿಮಗೆ ಗೊತ್ತಿದೆಯಾ? ಎಸ್, ಅವರ ರಿಯಲ್ ಸ್ಟೋರಿನ ಅವ್ರ ಹತ್ರನೇ ನಿಮಗಾಗಿ ನಾವು ಹೇಳ್ಸಿದ್ದೀವಿ. ಆ ಕುರಿತಾದಂಥ ಒಂದು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ನಿಮಗಾಗಿ ಕಾಯ್ತಿದೆ. ಚೆಕ್ ದಿಸ್ ಔಟ್. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಪಾಪ್ಯುಲರ್ ಆಗಿರೋ ಮಧುಶ್ರೀ ಭೈರಪ್ಪ ಯಜಮಾನ ಸೀರಿಯಲ್ನ ಬಿಗ್ ಶಾಟ್ ಮೊಮ್ಮಗಳ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ ಮಧುಶ್ರೀ ಮೂಲತಃ ರೈತನ ಮಗಳು. ಯಜಮಾನ ಸೀರಿಯಲ್ನಲ್ಲಿ ಪುರುಷ ದ್ವೇಷಿಯಾಗಿರೋ ಮಧುಶ್ರೀ ಈಗಾಗಲೇ ನಿಮ್ಮೆಲ್ಲರ ಮನಸ್ಸು ಗೆದ್ದಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಮಧುಶ್ರೀ ಯಾರು, ಹೇಗಿದ್ರು, ಈಗ ಹೇಗಿದ್ದಾರೆ ಎಲ್ಲವನ್ನ ಹೇಳ್ಕೊಂಡಿದ್ದಾರೆ. ನನ್ನ ಹೆಸರು ಮಧುಶ್ರೀ ಭೈರಪ್ಪ. ಸೊ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರೇನೆ. ಸೊ ನಮ್ಮಮ್ಮ ಬಂದು ಸುಶೀಲಾ, ನಮ್ಮಪ್ಪ ಭೈರಪ್ಪ ಅಂತ. ನಮ್ಮಪ್ಪ ಅಗ್ರಿಕಲ್ಚರ್ ಮಾಡ್ತಾರೆ, ಪ್ಲಸ್ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ. ನಮ್ಮಮ್ಮ ಹೌಸ್ ವೈಫ್, ಬಟ್ ಅನ್ಪ್ರೊಫೆಷ್ನಲ್ ಡಿಸೈನರ್. ನಮ್ಮಮ್ಮ ಅಂದರೆ ಮನೆಯಲ್ಲೇ ತುಂಬ ಟ್ಯಾಸಲ್ಸ್, ಬ್ಲೌಸ್ ಡಿಸೈನಿಂಗ್ ಆ ಥರ, ಅಂದರೆ ಡಿಸೈನಿಂಗ್ ವರ್ಕ್ ಎಲ್ಲ ಮಾಡ್ತಾರೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ, ನಾನು ಕಾಸ್ಟ್ಯೂಮ್ಸ್ ಎಲ್ಲ ಪ್ರತಿಯೊಂದು ನಮ್ಮಮ್ಮನೇ ಡಿಸೈನ್ ಮಾಡೋದು. ಸೊ ಹಾಗಾಗಿ ನಮ್ಮಮ್ಮಗೆ ಪ್ಯಾಷನ್ ಇದೆ, ಬಟ್ ಶಿ ಇಸ್ ನಾಟ್ ಪ್ರೊಫೆಷ್ನಲ್ ಅಷ್ಟೇ. ಮಧುಶ್ರೀ ಏನು ಓದಿದ್ದಾರೆ, ವರ್ಕ್ ಮಾಡ್ತಾ ಇದ್ರಾ? ನಾನು ಡಬಲ್ ಡಿಗ್ರಿ ಮುಗಿಸಿದ್ದೀನಿ, M.Com ಮಾಡಿದ್ದೀನಿ. ನಾನು ಓದಿದ್ದು ನಾಗಾರ್ಜುನ ಡಿಗ್ರಿ ಕಾಲೇಜ್. ನಾನು ಕಂಪ್ಲೀಟ್ ಇನ್ಫ್ಲುಯೆನ್ಸಿಂಗ್ ಫೀಲ್ಡಲ್ಲೇ ಇದ್ದಿದ್ದು. ಅದು ಬಿಟ್ಟು ನಾನು ಏನೂ ಮಾಡಿದೆ, ಮುಂಚೆ ಮಾಡ್ತಿದ್ದೆ ಕೆಲಸ, ಅದು ಇದು ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಕಂಪ್ಲೀಟ್ ನಾನು ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡಿದೆ. ಇನ್ಫ್ಲುಯೆನ್ಸರ್, ಮಾಡೆಲ್ ಮತ್ತು ಯೂಟ್ಯೂಬ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಮಧುಶ್ರೀ ಮಾಡಲಿಂಗ್ ಆಯ್ಕೆ ಮಾಡಿದ್ದು ಯಾಕೆ? ನಂದು ಇನ್ಫ್ಲುಯೆನ್ಸಿಂಗ್ ಫೀಲ್ಡ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ನಾನು ಯಾವುದೇ ಥರ ಲೈಕ್ ಇಂಟ್ರೆಸ್ಟ್ ಬಂತು ಅಂತ ಇಲ್ಲ. ಇಟ್ಸ್ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ನನಗೆ ಆಗಿದ್ದು. ಅದು ಇಂಟೆನ್ಷನಲ್ಲಿ ನಾನು ಮಾಡಬೇಕು ಅಂತ ಯಾವುದೂ ಮಾಡಿದ್ದಲ್ಲ. ನಾನು ರೀಲ್ಸ್ ಮತ್ತು ಇದೆಲ್ಲ ಇನ್ಫ್ಲುಯೆನ್ಸರ್ ಆಗಿ ನಾನು ಶುರು ಮಾಡಿದ್ದು 2017ಇಂದ 2018 ಅಂದ್ಕೊಳ್ಳಿ. 2018ಇಂದ ಶುರು ಮಾಡಿದ್ದು. ಸೊ ಮೇಕಪ್ ಶೂಟ್ಸ್ ಮಾಡ್ತಿದ್ದೆ, ನಾನು ಬ್ರ್ಯಾಂಡ್ ಶೂಟ್ಸ್ ಮಾಡ್ತಿದ್ದೆ ತುಂಬ. ಸೊ ಹಾಗೇ ಅಂದರೆ ಇನ್ಫ್ಲುಯೆನ್ಸಿಂಗ್ ಫೀಲ್ಡಲ್ಲಿ ಏನೇನಿದೆ ಪ್ರಮೋಷನ್ಸ್ ಅದು ಇದು ಎಲ್ಲ ಮಾಡ್ಕೊಂಬರ್ತಿದ್ದೆ. ನಿಮಗೆ ಸೀರಿಯಲ್ ಆಫರ್ ಸಿಕ್ಕಾಗ ತಂದೆ ತಾಯಿ ಏನಂದ್ರು? ಫಸ್ಟ್ ನಾನು ಈ ಥರ ಒಂದು ಆಪರ್ಚುನಿಟಿ ಬಂದಿದೆ ಅಂತಲೇ ನಾನು ಹೇಳಿರಲಿಲ್ಲ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ. ಬಟ್ ಇನ್ನೇನು ಲಾಸ್ಟ್ ಮೂಮೆಂಟ್ ನನಗೂ ಒಂದು 90-10% ಇತ್ತು ಅಂದಾಗ ನಮ್ಮಮ್ಮಂಗೆ ಮಾತ್ರ ಹೇಳಿದೆ, ನಮ್ಮಮ್ಮ ನನ್ನ ತಂಗಿಗೆ ಆ್ಯಂಡ್ ನನ್ನ ಫ್ರೆಂಡ್ ಅನು ಅಂತಿದ್ದಾಳೆ, ಅನು ಸಿರಿಮನೆ, ಅವಳಿಗೆ ಹೇಳಿದ್ದೆ. ಅದು ಬಿಟ್ಟರೆ ನಾನು ಇನ್ಯಾರಿಗೂ ಹೇಳಿರಲಿಲ್ಲ. ಆ್ಯಂಡ್ ಫಸ್ಟ್ ಕನ್ಫರ್ಮ್ ಆಗಿದ ತಕ್ಷಣ ಫೋನ್ ಮಾಡಿದ್ದೆ ನಮ್ಮಮ್ಮನಿಗೆ. ನಾನು ಫೋನ್ ಮಾಡಿ ಹೇಳಿದ್ದೆ. ಅವ್ರಿಗೇನೋ ಟಿ ವಿಲಿ ಬರೋ ತನಕ ಇದು ನಿಜಾನೋ ಇಲ್ವೋ ಅನ್ನೋ ಥರ. ಬಟ್ ನನ್ನ ತಂಗಿ ಹೇಳಿದ್ದೇನೆಂದರೆ ಫುಲ್ ಅಳ್ತಾಯಿದ್ರು ನಮ್ಮಮ್ಮ. ಓಕೆ, ಫೈನಲಿ ಏನೋ ಒಂದು ಆಯಿತು ಅಂತ ಅಳ್ತಾಯಿದ್ರು ಅಂತ ನನ್ನ ತಂಗಿ ಹೇಳಿದ್ದು. ಬಟ್ ನಾನು ನೋಡಿಲ್ಲ, ಯಾಕಂದರೆ ನಾನು ಅಲ್ಲೇ ಇದ್ದೆ. ಇನ್ನು ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ನನ್ನ ಮುಂದೆ ಏನು ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಿಲ್ಲ. ನಮ್ಮ ಅಪ್ಪನ ರಿಯಾಕ್ಷನೇ ನಾನು ನೋಡೋದಕ್ಕಾಗಲಿಲ್ಲ. ನಾನು ಪ್ರೋಮೋ ಬರೋ ದಿವಸನೂ ಅಷ್ಟೇ ನಮ್ಮ ಅಪ್ಪ ಆಚೆ ಇದ್ದರು. ನಾನು ಫೋನ್ ಮಾಡಿ ಹೇಳಿದೆ, ಈ ಥರ ಡ್ಯಾಡಿ ಬರ್ತಾ ಇದೆ, ಮನೆಗೆ ಹೋಗಿ ನೋಡು ಅಂತ. ಹೋಗ್ತೀನಿ ಅಂದರು. ಅದಾದಮೇಲೆ ನಮ್ಮ ಅಪ್ಪಂಗೆ ಬರೋಕ್ಕಾಗಲಿಲ್ಲ ಇಮಿಡಿಯೇಟು. ಬಟ್ ಫೋನಲ್ಲಿ ನೋಡ್ಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಹಂಗೆ ಹಿಂಗೆ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲೇನೋ ಕಾಲ್ ಮಾಡ್ತಿದ್ರಂತೆ ನಮ್ಮ ಡ್ಯಾಡಿಗೆ. ಸಖತ್ ಖುಷಿಯಾಗಿದೆ. ಅಂದರೆ ನಮ್ಮ ಅಪ್ಪಂಗೆ ತುಂಬ ಆಸೆ ಇತ್ತು ನನ್ನ ಟಿ ವಿಲಿ ನೋಡಬೇಕು ಅಂತ. ಬಟ್ ಅದೇ ಇರ್ತಾರಲ್ಲ ಅವರು ಇವರು ಇದು ಮಾಡ್ಕೊಂಡು ನಮ್ಮಪ್ಪ ಅಷ್ಟು ಪುಷ್ ಮಾಡಿಲ್ಲ. ಬಟ್ ಅವ್ರಿಗೆ ಆಸೆ ಅಂತೂ ಇತ್ತು ನಾನು ಟಿ ವಿಲಿ ನೋಡಬೇಕು ಅಂತ. ಮಾಡೆಲಿಂಗಿಗೂ ನಟನಿಗೂ ಏನ್ ವ್ಯತ್ಯಾಸ? ತಯಾರಿ ಹೇಗಿತ್ತು? ಕಂಪ್ಲೀಟ್ ಡಿಫ್ರೆಂಟ್ ಸರ್. ಅದು ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಹೇಳ್ತಿಲ್ವಾ, ಒಂದು ಫೋಟೋಶೂಟ್ ಹೇಗೆ ಅದೇ ಫೋಟೋಜೆನಿಕ್ ಆಗಿ ನೀವು ರೆಡಿ ಆಗ್ಬೋದು ಅಷ್ಟೇ. ನಿಮ್ಗೆ ಆ ಒಂದು ಫೀಲ್ಡ್ ಅದಕ್ಕೆ ಯೂಸ್ಫುಲ್ ಆಗುತ್ತೆ.
ಬಟ್ ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ಏನೂ ಒಂದು ಚೂರು ಯೂಸ್ ಆಗೋದಿಲ್ಲ. ಅದೇ ಕಂಪ್ಲೀಟ್ಲಿ ಡಿಫ್ರೆಂಟ್, ಯಾವುದಕ್ಕೂ ಯೂಸ್ ಆಗೋದಿಲ್ಲ. ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗಿಲ್ಲ. ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ನ ಅಂತ ನಾನು ಫುಲ್ ತಿಳ್ಕೊಂಡಿರಲಿಲ್ಲ. ಯಾಕಂದರೆ ನನಗೆ ಕ್ಯಾರೆಕ್ಟರ್ ಸಿಕ್ತು ಅಂದರೆ ನಂದು ಫೈನಲೈಸ್ ಆಗಿದ ತಕ್ಷಣ ನನಗೆ ಇದ್ದಿದ್ದೆ 1 ವೀಕ್ ಟೈಮ್. ಸೊ ನಾನು ಔಟ್ಫಿಟ್ಟು ಅದು ಇದು, ಯಾಕಂದರೆ ರಾಮ್ಜಿ ಸರ್ ತುಂಬ ಪರ್ಟಿಕ್ಯುಲರ್ ಆಗಿದ್ದರು. ಈ ಒಂದು ಝಾನ್ಸಿ ಅನ್ನೋ ಕ್ಯಾರೆಕ್ಟರ್ ಇದೇ ಥರ ಆಗಬೇಕು, ಯಾರೂ ಹಾಕಬಾರ್ದು, ಆ ಥರ ನೀನೊಂದು ಲಾಂಚ್ ಆಗಬೇಕು ಅನ್ನೋ ಥರ ಇದ್ದರು. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ಸ್ಗೆ ನಾನು ಮತ್ತು ಭಾನು ಅವ್ರ ಅಸಿಸ್ಟೆಂಟ್ ಸರ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಸೊ ನಾನು ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ಸ್ ಹುಡ್ಕೋದ್ರಲ್ಲೇ, ಅದರ ಆಕ್ಸೆಸರೀಸ್ ಅದೇ ಇದು ಹುಡ್ಕೋದ್ರಲ್ಲೇ ನಮಗೆ 1 ವೀಕ್ ಟೈಮ್ ಆಗೋಯಿತು. ನನ್ನ ಕ್ಯಾರೆಕ್ಟರ್ಗೆ ನಾನು ಯಾವುದೇ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲಿಲ್ಲ ಮತ್ತು ನನಗೆ ಗೊತ್ತಿರಲಿಲ್ಲ. ಓಕೆ, ಯಾಕಂದರೆ ನಂಗೆ ಆ್ಯಕ್ಟಿಂಗ್ ಬಗ್ಗೆ ಒಂಚೂರು ಐಡಿಯಾ ಇರಲಿಲ್ಲ. ಸೊ ನಾನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ನನ್ನಿಂದ ಏನಿದಾಗಬೇಕು ಅಂತ ರಾಮ್ಜಿ ಸರ್ ಎಷ್ಟು ಕಾಮಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಂದೂ ಏನೂ ಕೋಪ ಮಾಡ್ಕೊಳ್ದೆ ಚಿಕ್ಕದನ್ನು ಹೇಳ್ಕೊಟ್ಟಿದ್ದಾರೆ. ನಾನು ಯಾವ ಥರ ಕ್ಯಾರಿ ಆನ್ ಮಾಡಬೇಕು, ಯಾವ ಥರ ನಡಿಬೇಕು, ಯಾವ ಥರ ಲುಕ್ಸ್ ಕೊಡಬೇಕು, ಯಾವ ಥರ ಕೂತ್ಕೋಬೇಕು ಈ ಒಂದು ಕ್ಯಾರೆಕ್ಟರಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಡೇ ಶೂಟ್, ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಹೇಗಿತ್ತು? ಫಸ್ಟ್ ಡೇ ಶೂಟಲ್ಲೂ ಅಷ್ಟೇ ಸರ್, ನನಗೆ ಪ್ರೆಷರೈಸೇ ಮಾಡಿಲ್ಲ. ಸುಮ್ಮನೆ ಕಾಮಾಗಿ ಪೀಸ್ ಆಫ್ ಮೈಂಡಲ್ಲಿ ನೀನು ಶೂಟಿಗೆ ಬಾ, ಏನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ನೀನು ರೆಫರೆನ್ಸಿಗೆ ಬೇಕಾದ್ರೆ ಒಂದ್ಸತಿ ಸ್ಕ್ರಿಪ್ಟ್ ನೋಡ್ಕೊಂಬಾ ಅಂತ ಹೇಳಿದ್ರು. ನಾನು ಯಾವುದೇ ಥರ ಡೈಲಾಗ್ ಪ್ರಾಕ್ಟೀಸ್ ಮಾಡಿರಲಿಲ್ಲ, ಏನೂ ಇಲ್ಲ. ಸರ್ ಇಮ್ಮಿಡಿಯೇಟಾಗಿ ಹಿಂಗೆ ನನ್ನಿಂದ ಆ್ಯಕ್ಟಿಂಗ್ ತೆಗೆಸಿದ್ರು. ಸೊ ಅದೇ ಹೇಳಿದ್ನಲ್ಲ, ಚಿಕ್ಕದನ್ನು ಹೇಳ್ಕೊಟ್ಟಿದ್ದಾರೆ, ಏನೂ ಇದು ಮಾಡ್ಕೊಳ್ದೆ. ಅಷ್ಟು ದೊಡ್ಡ ಡೈರೆಕ್ಟರ್ ಒಂದೊಂದು ಚಿಕ್ಕ ಬಿಟ್ಟು ಹೇಳ್ಕೊಡ್ತಾರೆ ಅಂದರೆ ದಟ್ ಈಸ್ ಮೈ ಲಕ್ ಅಷ್ಟೇ. ಅಷ್ಟು ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಫಸ್ಟು ಆ್ಯಕ್ಚುಲಿ ಸರ್ರು ನನಗೆ ಕಂಫರ್ಟಬಲ್ ಆಗಲಿ ಅಂತ ಹೇಳಿಬಿಟ್ಟು ನಂದು ಶಾರ್ಟ್ಸ್ ತೆಗೆದಿರಲಿಲ್ಲ. ಬಟ್ ಯೂಸ್ ಟು ಮೇಕ್, ಅಂದರೆ ನನ್ನ ಜೊತೆ ರಮೇಶ್ ಭಟ್ ಸರ್ ಕಾಂಬಿನೇಷನ್ ಇದ್ದಿದ್ದು. ಸೊ ಏನಾಗ್ತಿತ್ತು, ರಮೇಶ್ ಭಟ್ ಸರ್ದು ಡೈಲಾಗ್ಸ್ ಇತ್ತು. ಸೊ ನನಗೆ ಜಸ್ಟ್ ಮೂಮೆಂಟ್ಸು ಕೂತ್ಕೊಳ್ಳೋದು ಅದೆಲ್ಲ ಹೇಳ್ಕೊಡ್ತಿದ್ರು. ಅದಾದಮೇಲೆ ಮಧ್ಯಾಹ್ನ ಮೇಲೆ ನನಗೆ ಡೈಲಾಗ್ಸ್ ಕೊಟ್ಟಿದ್ದು, ಡೈಲಾಗ್ ಹೇಳ್ಕೊಟ್ಟಿದ್ದು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ನನಗೆ ಭಯ ಆಗಿಲ್ಲ. ಫಸ್ಟ್ ಡೇನೇ ನಂಗೆ ಅಪ್ರಿಸಿಯೇಷನ್ ಸಿಕ್ತು. ಒಂದು ಡೈಲಾಗ್ ಇತ್ತು, ಸರ್ ಮಾಡಿ ತೋರಿಸಿದ್ರು, ಇಮಿಡಿಯೇಟ್ ಹಾಗೆ ಶಾರ್ಟ್ ತೊಗೊಂಡು ನಾನು ಮಾಡಿದ್ದೆ. ಗುಡ್ ಚೆನ್ನಾಗಿ ಬಂದಿದೆ ಅಂತ ಹಿಂಗೆ ಅಂದರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದೇ, ನನಗೆ ಭಯ ಅಂತ ಏನಿರಲಿಲ್ಲ ಸರ್, ಯಾಕಂದರೆ ನಂಗೆ ಆ ಥರ ಒಂದು ಫೀಲೇ ಮಾಡಿಸಿಲ್ಲ. ಇಡೀ ಕಂಪ್ಲೀಟ್ ಸೆಟ್ ನೀಟಾಗಿ ಹೇಳ್ಕೊಟ್ರು ಪ್ರತಿಯೊಂದು. ನಟಿಸೋಕೆ ಶುರುವಾದ್ಮೇಲೆ ನಿಮ್ಮಲ್ಲಿ ಬದಲಾವಣೆ ಆಗಿದ್ಯಾ? ಡ್ರಾಸ್ಟಿಕ್ ಚೇಂಜ್ ಸರ್. ಒಂದು 0 ಇಂದ ನಾನು ಇವಾಗ, ಅಂದರೆ ನಾನೇ ಕೊಟ್ಕೊಳ್றது ತಪ್ಪಾಗುತ್ತೆ, ಬಟ್ ನನಗೆ ಫೀಲ್ ಆಗಿದೆ. ಒಂದು 0 ಇಂದ ನಾನು ಇಲ್ಲಿಗೆ ಬಂದಿದ್ದೀನಿ ಈಗ. ಓಕೆ, ನನಗೆ ಗೊತ್ತಾಗ್ತಿದೆ. ಪ್ರೋಮೋದಲ್ಲಿ ಆ್ಯಕ್ಚುಲಿ ರಾಮ್ಜಿ ಸರ್ ಇರಲಿಲ್ಲ. ಅದು ಕಂಪ್ಲೀಟ್ ನಾನು ತೊಗೊಂಡಿರೋ ಆ್ಯಟಿಟ್ಯೂಡ್ಸ್ ಅದೆಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ರು ಆಲ್ರೆಡಿ ನನಗೆ. ಸೀನ್ಸಲ್ಲೆಲ್ಲ ನನ್ನ ಆ್ಯಟಿಟ್ಯೂಡ್ ಎಲ್ಲ ಹೇಳ್ಕೊಟ್ಟಿದ್ರು. ಪ್ರೋಮೋದಲ್ಲಿ ಏನು ನೋಡಿದರೆ ಕಂಪ್ಲೀಟ್ ಅದು ಆ್ಯಟಿಟ್ಯೂಡ್ ಮಾಡಿರೋದು ನಾನೇ ಮಾಡಿರೋದು. ನಾಗಾಭರಣ, ರಮೇಶ್ ಭಟ್ ಜೊತೆಗಿನ ನಟನೆ ಅನುಭವ ಹೇಗಿದೆ? ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ನನಗೆ ಭಯ ಇತ್ತು. ಹೇಗಪ್ಪ ಅಂದರೆ ನಂದು ಫಸ್ಟ್ ಡೇ ಶೂಟ್ ಬೇರೆ, ಅವತ್ತೇ ರಮೇಶ್ ಭಟ್ ಸರ್ ಬಂದಿದ್ದರು. ನನಗೆ ಭಯ ಇತ್ತು, ನನ್ನಿಂದ ಎಲ್ಲಿ ಅವ್ರಿಗೆ ಹಿಂಸೆ ಆಗುತ್ತೋ, ನಾನು ಚೆನ್ನಾಗಿ ತಗೋತೀನೋ ಇಲ್ವೋ, ಅವ್ರಿಗೆ ಎಲ್ಲಿ ಲೇಟ್ ಆಗುತ್ತೆ, ಆ ಥರ ಎಲ್ಲ ನನ್ನ ಮೈಂಡಲ್ಲಿತ್ತು. ಬಟ್ ಟ್ರಸ್ಟ್ ಮೀ, ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಾನು ಕೇಳ್ತಿದ್ದೆ, ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಹೊಸೊಬ್ಬರನ್ನ ತುಂಬ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ. ನಾನು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ರಮೇಶ್ ಭಟ್ ಸರ್ ಅಷ್ಟೇ, ಹಿಂಗೆ ತೊಗೋಬೇಕು, ಹಿಂಗೆ ಮಾಡಿ. ಆಮೇಲೆ ನಾನು ತುಂಬ ಇದು ಐಬ್ರೋಸ್ ಮಾಡ್ತಿದ್ದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ರಮೇಶ್ ಭಟ್ ಸರ್. ಆಮೇಲೆ ರಿಯಾಕ್ಷನ್ಸು ಹೇಳ್ಕೊಟ್ಟಿದ್ದಾರೆ. ನಾಗಭರಣ ಸರ್ ಅಂತೂ ನಾನು ಆಪೋಸಿಟ್ ಕೂತಿರ್ತಿದ್ರು ಡೈಲಾಗ್ಸಿಗೆ. ಅವರು ಕುತ್ಕೊಂಡೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅವ್ರು ನನಗೆ ಹೇಳ್ಕೊಡ್ತಿದ್ದಾರೆ, ಹಿಂಗೆ ಮಾಡಿ ಕಣ್ಣು ಹಿಂಗೆ ಬಿಡು, ಹಿಂಗೆ ಮಾಡೋ, ಸುತ್ತಮುತ್ತ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ನನಗೆ ಮಾತ್ರ ಅವರು ಅಷ್ಟು ನೀಟಾಗಿ ಕಮ್ಯುನಿಕೇಟ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಅಪ್ರಿಷಿಯೇಟ್ ಕೂಡ ಮಾಡ್ತಿದ್ರು, ಏನು ತಗೋತಿದ್ಯಾ ಲುಕ್ಸು ಅಂತೆಲ್ಲ ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ದಾರೆ. ನಟಿ ಆಗಬೇಕು ಅಂದುಕೊಂಡಿರೋ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ? ಅವರು ಲಕ್ ಇರುತ್ತೆ, ಹಾರ್ಡ್ ವರ್ಕು ಇರಬೇಕು. ಆಮೇಲೆ ಎಲ್ರಿಗೂ ರಾಮ್ಜಿ ಸರ್ ಥರ ಡೈರೆಕ್ಟರ್ ಸಿಗ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಇವಾಗ ನನಗೇನೂ ಗೊತ್ತಿರಲಿಲ್ಲ, ಕಂಪ್ಲೀಟ್ ಸರ್ ಹೇಳ್ಕೊಟ್ಟಿದ್ದಾರೆ. ಎಲ್ರಿಗೂ ಅದೇ ಥರ ಸಿಗ್ತಾರೋ ಇಲ್ವೋ ಗ್ಯಾರಂಟಿ ಇರಲ್ಲ. ನಿಮ್ಮಲ್ಲಿ ನೀವು ಪ್ರಿಪೇರ್ ಆಗಿ, ನಿಮ್ಮ ಅಪಿಯರೆನ್ಸ್ ಆಗಿರ್ಬೋದು, ನಿಮ್ಮ ವೇ ಆಫ್ ಕ್ಯಾರಿಂಗ್ ಆಗಿರ್ಬೋದು, ಆಮೇಲೆ ಡೈಲಾಗ್ಸ್ ತೊಗೊಳ್ಳೋ, ಅಂದರೆ ಕ್ಲಾಸಸ್ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಹೋಗಿ ನಿಮ್ಮನ್ನು ನೀವು ಪ್ರಿಪೇರ್ ಆದರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ಮೊದಲ ಸೀರಿಯಲ್ನಲ್ಲೇ ದಿಗ್ಗಜರ ಜೊತೆ ನಟನೆ, ಮನೆಯವರು ಏನಂದ್ರು? ಸಿಕ್ಕಾಪಡೆ ಖುಷಿಯಾಗಿದ್ರು. ಅಂದರೆ ಇದೊಂಥರ ನನಗಿನ್ನೂ ಡ್ರೀಮಿ ಅನ್ನಿಸ್ತಾ ಇದೆ. ಲೈಕ್ ಎಲ್ಲ ದೊಡ್ಡ ಆಪರ್ಚುನಿಟಿ. ನನ್ನ ಪ್ರೊಮೋಸ್ ಹಿಂಗಾಗಿದೆ, ನನ್ನ ಎಂಟ್ರಿ ರೋಲ್ಸ್ ರಾಯ್ಸಲ್ಲಿ ಆಯಿತು, ನಂದು
ಇದು ಇಂಟ್ರೊಡಕ್ಷನ್ ಕೂಡ ಒಂದು ಅಮೇಝಿಂಗ್ ಆಗಿದೆ, ಅದನ್ನು ಹೇಳೋದಕ್ಕಾಗಲ್ಲ, ನೀವು ನೋಡಬೇಕು. ಎಲ್ಲನೂ ಒಂಥರ ದೊಡ್ಡ ರೀತಿಯಲ್ಲಿ ರಾಯಲ್ ಆಗಿದೆ. ಆ್ಯಂಡ್ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ಸೀನಿಯರ್ ಆ್ಯಕ್ಟರ್ಸ್ ಜೊತೆನೆ. ಕಂಪ್ಲೀಟ್ ಪ್ಯಾಕೇಜ್. ನನಗೆ ಒಂದು ಲಕ್ ಬಂದು ಅದೇನೋ ಹೇಳ್ತಾರಲ್ಲ, ಒಂದೇ ಸತಿ ಕೊಡುತ್ತೆ ದೇವರು, ಕೊಟ್ಟರೆ ಒಂದು ಸತಿ ಕೊಡ್ತಾರೆ ಅಂತ, ಹಂಗಾಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.